ನಾಗರಿಕತೆಗಳು ಉಗಮಿಸಿದ ಕಾಲದಿಂದಲೂ ಈ ನೆಲದ ಸಾಂಸ್ಕೃತಿಕ ಶ್ರೀಮಂತಿಕೆಯ ಪರಂಪರೆಗೆ ವಿಶ್ವಕರ್ಮ ಸಮಾಜದ ಕೊಡುಗೆ ಅನನ್ಯವಾಗಿದೆ. ಮೊದಲಿನಿಂದಲೂ ವೃತ್ತಿ ಶ್ರೇಷ್ಠತೆಗೆ ಹೆಸರುವಾಸಿಯಾಗಿದ್ದು, ರಥ ನಿರ್ಮಾಣದಲ್ಲಿ ಛಾಪು ಮೂಡಿಸಿದ ಬಳ್ಕೂರ ಕುಟುಂಬವು ಜಿಲ್ಲೆಯಲ್ಲಿಯೇ ಈ ಕಲೆಯಲ್ಲಿ ಪ್ರಸಿದ್ಧವಾಗಿದೆ. ಹೊನ್ನಾವರ ತಾಲೂಕಿನ ಬಳ್ಕೂರ ತಲಗೋಡ ಗಜಾನನ ಆಚಾರ್ಯ ಅವರ ಪುತ್ರ ವಿನಾಯಕ ಆಚಾರ್ಯ ರಥ ಮತ್ತು ಪಲ್ಲಕ್ಕಿ ನಿರ್ಮಾಣ ಮಾಡಿದ್ದಾರೆ. ವಿನಾಯಕ ಆಚಾರ್ಯ ಇವರು ತಮ್ಮ ಬಾಲ್ಯದಲ್ಲಿಯೇ ತಮ್ಮ ತಂದೆಯ ಒಟ್ಟಿಗೆ ಸಹಾಯ ಮಾಡುತ್ತಾ ಶಿಲ್ಪಕಲೆಯ ಬಗ್ಗೆ ಆಸಕ್ತಿ ಹೊಂದಿ, ನಂತರ ಇಡಗುಂಜಿಯ ರಥಶಿಲ್ಪಿ ಗಂಗಾಧರ ಆಚಾರ್ಯ ಅವರ ಬಳಿ 10 ವರ್ಷ ಸಹಾಯಕರಾಗಿ ಕೆಲಸ ನಿರ್ವಹಿಸಿ ರಥ ಮತ್ತು ಪಲ್ಲಕ್ಕಿ ದ್ವಾರಮಂಟಪ ಸೇರಿದಂತೆ ಎಲ್ಲ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಇವರು ಕಳೆದ ಕೆಲವು ತಿಂಗಳಿನಿಂದ ತಾಲೂಕಿನ ಗುಣವಂತಿ ಸಮೀಪದ ಹಕ್ಕಲಕೇರಿ ಸಮೀಪ ವಿಶ್ವಕರ್ಮ ವರ್ಕ್ಶಾಪ್ ಆರಂಭಿಸಿ ತಮ್ಮ ಕನಸಾದ ಪುಷ್ಪರಥ ಮತ್ತು ಪಲ್ಲಕ್ಕಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಗುರುವಾರ ವರ್ಕ್ಶಾಪ್ನಲ್ಲಿ ಗಣಹೋಮ ನಡೆಸಿ ಪೂಜೆ ಸಲ್ಲಿಸುವ ಮೂಲಕ ಸದ್ಗುರು ದೇವಸ್ಥಾನ ಭಟ್ಕಳ ಅವರಿಗೆ ಹಸ್ತಾಂತರಿಸಿದರು. ಸಾಮಾನ್ಯವಾಗಿ ಕೃಷಿ ಸಲಕರಣೆಗಳಿಂದ ಹಿಡಿದು ಹಬ್ಬ ಹರಿದಿನಗಳಂದು ಎಳೆಯಲಾಗುವ ರಥಗಳು, ದೇವರ ವಿಗ್ರಹಗಳಿಂದ ಹಿಡಿದು ಅಲಂಕಾರಿಕ ವಸ್ತುಗಳವರೆಗೆ ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿರ್ಮಿಸುವ ಇವರ ಅದ್ಭುತ ಕಲೆಗೆ ಮೆಚ್ಚಲೇಬೇಕು. ರಥಗಳು, ಪಲ್ಲಕ್ಕಿಗಳು, ದೇವರ ವಿಗ್ರಹಗಳು, ಗುಡಿಗೋಪುರಗಳನ್ನು ನಿರ್ಮಿಸುತ್ತಾ ಯಂತ್ರಗಳಿಲ್ಲದ ಕಾಲದಲ್ಲಿ ದೈಹಿಕ ಶ್ರಮ ಹಾಕಿ ತಯಾರಿಸುತ್ತಿದ್ದರು. ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಪಮಟ್ಟಿಗೆ ಯಂತ್ರೋಪಕರಣಗಳು ವೃತ್ತಿಯಲ್ಲಿ ಬಳಕೆಯಾಗ್ತಾ ಇದ್ರೂ ಹೆಚ್ಚಾಗಿ ದೈಹಿಕ ಶ್ರಮವೇ ಸಮುದಾಯದ ವೃತ್ತಿಯಲ್ಲಿ ಪ್ರಾಮುಖ್ಯತೆ ಹೊಂದಿದೆ. ಮೊದಲೆಲ್ಲ 1 ವರ್ಷದಿಂದ 2 ವರ್ಷಗಳವರೆಗೆ ಒಂದು ರಥ ನಿರ್ಮಿಸಲು ತೆಗೆದುಕೊಳ್ಳುತ್ತಿದ್ದ ಇವರು ಇಂದು ಯಂತ್ರಗಳ ಅಲ್ಪ ಬಳಕೆಯಿಂದ 8 ರಿಂದ 9 ತಿಂಗಳಲ್ಲಿ ತಯಾರಿಸುತ್ತಿದ್ದಾರೆ. ಸಾಗವಾನಿ, ಕರಿಮತ್ತಿಯಂತಹ ಕಟ್ಟಿಗೆಗಳ ಲಭ್ಯತೆ ಕಡಿಮೆಯಾಗಿದ್ದು ಬೆಲೆಯೂ ಗಗನಮುಖಿಯಾಗಿದೆ. ಸಿಗುವ ಲಾಭ ಅತ್ಯಲ್ಪವಾಗುತ್ತಾ ಸಾಗಿದ್ದು ಸಮುದಾಯದ ಯುವಕರು ವೃತ್ತಿಯಿಂದ ವಿಮುಖರಾಗುತ್ತಿದ್ದಾರೆ. ಮುಂದಿನ ತಲೆಮಾರುಗಳಿಗೆ ವೃತ್ತಿಯನ್ನು ಉಳಿಸಿ ಬೆಳೆಸುವುದಕ್ಕಾಗಿ ಸರ್ಕಾರಗಳು ಗಮನ ಹರಿಸಬೇಕಾಗಿದೆ.